ನಮಸ್ತೆ ರೀ ಎಲ್ಲರೂ ಬಾಳಿ ನಗುತ್ತಾರಿ. ಮಕ್ಕಳೇ, ಇಂದಿನ ಸಮ್ಮರ್ ಸ್ಟೋರಿ ಟೈಮ್ಗೆ ಎಲ್ಲರಿಗೂ ಸ್ವಾಗತ. ಇಂದಿನ ಕಥೆಯ ನೀತಿ: ನಾವು ಎಂದೂ ಬೇರೆಯವರ ಮೇಲೆ ಹೊಟ್ಟೆ ಕಿಚ್ಚು ಪಡೆಯಬಾರದು, ಅಸೂಯೆ ಪಡೆಯಬಾರದು ಅನ್ನುವುದು ಇಂದಿನ ಕಥೆಯ ನೀತಿ. ಬನ್ನಿ, ಈಗ ನಾವು ಕಥೆಯನ್ನು ಪ್ರಾರಂಭಿಸೋಣ. ಕಥೆಯ ಹೆಸರು ಹುಗ್ಗಿಯ ಹೊನ್ನಕ್ಕ. ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಒಬ್ಬ ಬಡ ದಂಪತಿಗಳು ಇದ್ದರು. ಅವರಿಗೆ ಒಬ್ಬ ಮುದ್ದಾದ ಮಗಳಿದ್ದಳು. ಮಗಳ ಹೆಸರು ಹೊನ್ನಕ್ಕ. ಹೊನ್ನಕ್ಕ ಬಹಳ ಜಾಣೆ ಮತ್ತು ತುಂಬ ಒಳ್ಳೆಯ ಹುಡುಗಿ. ಹೊನ್ನಕ್ಕ ಎಂದರೆ ಅಕ್ಕಪಕ್ಕದ ಸುತ್ತಮುತ್ತಲಿನ ಜನರಿಗೆ ತುಂಬ ಅಕ್ಕರೆ. ಹೀಗೆ ಒಂದು ಬಾರಿ ಆ ಹಳ್ಳಿಯಲ್ಲಿ ಬರಗಾಲ ಬಂತು. ಬರಗಾಲದಿಂದ ಹಳ್ಳಿಯಲ್ಲಿ ಮಳೆಯಿಲ್ಲ, ಬೆಳೆಯಿಲ್ಲ, ಒಂದು ತುತ್ತು ಅನ್ನಕ್ಕೂ ಬಹಳ ತೊಂದರೆಯಾಯಿತು. ಇದರಿಂದ ಹೊನ್ನಕ್ಕಳಿಗೆ ಬಹಳ ದುಃಖ ಆಯಿತು. ತನ್ನ ಊರಿನ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿ ಹೋಯ್ತಲ್ಲ ಅಂತ ದುಃಖಿಸುತ್ತಾ ಒಂದು ದಿನ ಸಂಜೆ ಹೊನ್ನಕ್ಕ ಹಳ್ಳಿಯಿಂದ ಹೊರಗೆ ಇದೇ ಚಿಂತೆಯಲ್ಲಿ ನಡೀತಾ ಇದ್ದಳು. ನಡೀತಾ ನಡೀತಾ ಹಳ್ಳಿಯಿಂದ ಬಹಳ ದೂರ ಬಂದುಬಿಟ್ಳು. ಕೊನೆಗೆ ಹೊನ್ನಕ್ಕಳಿಗೆ ನಡೆದು ನಡೆದು ಕಾಲು ನೋವಾಗಿದ್ದರಿಂದ ಒಂದು ಮರದ ಕೆಳಗೆ ಕುಳಿತುಕೊಳ್ಳೋಣ ಅಂತ ಹೇಳಿ ಒಂದು ಮರದ ಕೆಳಗೆ ಹೋಗಿ ಕುಳಿತು ಕಣ್ಣು ಮುಚ್ಚಿಕೊಂಡಳು. ಆ ಮರದ ಮೇಲೆ ಒಬ್ಬ ದೇವತೆ ಇದ್ದಳು. ನನ್ನ ಮರದ ಕೆಳಗೆ ಯಾರು ಬಂದಿದ್ದಾರೆ ಅಂತ ಆ ದೇವತೆ ಕೆಳಗೆ ಇಳಿದು ಬಂದು ನೋಡ್ತಾಳೆ. ಹೊನ್ನಕ್ಕ ಕಣ್ಣು ಮುಚ್ಚಿ ಆಯಾಸದಿಂದ ಕುಳಿತಿದ್ದಾಳೆ. ಹೊನ್ನಕ್ಕಳ ಮುಖವನ್ನು ನೋಡಿ ದೇವತೆಗೆ ಅರ್ಥವಾಗುತ್ತೆ, ಇವಳು ಬಹಳ ಒಳ್ಳೆಯ ಹುಡುಗಿ ಎಂದು. ದೇವತೆ ಹೊನ್ನಕ್ಕಳನ್ನು ಎಬ್ಬಿಸುತ್ತಾಳೆ. ಮಗು ಏಳು. ಹೊನ್ನಕ್ಕ ಕಣ್ಣು ಬಿಟ್ಟು ನೋಡ್ತಾಳೆ. ತನ್ನ ಮುಂದೆ ಒಬ್ಬ ಸುಂದರವಾದ ದೇವತೆ ನಿಂತಿದ್ದಾಳೆ. ಹೊನ್ನಕ್ಕ ದೇವತೆಗೆ ನಮಸ್ಕಾರ ಮಾಡ್ತಾಳೆ. ಆಗ ದೇವತೆ ಹೊನ್ನಕ್ಕಳಿಗೆ ಹೇಳ್ತಾರೆ, ಮಗು ನಿನಗೇನು ಚಿಂತೆ? ಆಗ ಹೊನ್ನಕ್ಕ ತನ್ನ ಊರಿನ ಪರಿಸ್ಥಿತಿಯ ಬಗ್ಗೆ ವಿವರವಾಗಿ ಆ ದೇವತೆಗೆ ಹೇಳ್ತಾಳೆ. ಆಗ ಆ ದೇವತೆ ಹೊನ್ನಕ್ಕಳಿಗೆ ಒಂದು ಪಾತ್ರೆಯನ್ನು ಕೊಡ್ತಾಳೆ. ಪಾತ್ರೆಯನ್ನು ಕೊಟ್ಟು ಒಂದು ಮಂತ್ರವನ್ನೂ ಹೇಳ್ಕೊಡ್ತಾಳೆ. ಏನು ಅಂತಂದರೆ, ನೋಡು ಮಗು, ಈ ಪಾತ್ರೆಯನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯ ಅಡಿಗೆ ಮನೆಯ ಒಂದು ಮೂಲೆಯಲ್ಲಿ ಇಟ್ಟು ಈ ಮಂತ್ರವನ್ನು ಹೇಳು. ಪಾತ್ರೆ ಪಾತ್ರೆ ಪುಟ್ಟ ಪಾತ್ರೆ ಕಣಿಚಿಣಿ ಪಾತ್ರೆ ಹುಗ್ಗಿ ಮಾಡು ಅಂತ ಹೇಳು. ಆಗ ಪಾತ್ರೆಯಲ್ಲಿ ಹುಗ್ಗಿ ಬರುತ್ತೆ. ನಿನಗೆ ಎಷ್ಟು ಬೇಕೋ ಅಷ್ಟು ಹುಗ್ಗಿ ಬಂದ ನಂತರ ಅದನ್ನು ನಿಲ್ಲಿಸಲು ಈ ಮಂತ್ರವನ್ನು ಹೇಳು. ಪಾತ್ರೆ ಪಾತ್ರೆ ಪುಟ್ಟ ಪಾತ್ರೆ ಚಿಣಿಕಣಿ ಪಾತ್ರೆ ಸಾಕು ನಿಲ್ಲಿಸು ಅಂತ ಹೇಳು. ಆಗ ಹುಗ್ಗಿ ಆಗುವುದು ನಿಲ್ಲತ್ತೆ ಅಂತ ಹೇಳಿ ದೇವತೆ ಮಾಯವಾಗಿ ಹೋಗ್ತಾಳೆ. ಹೊನ್ನಕ್ಕಳಿಗೆ ತುಂಬ ಸಂತೋಷ ಆಗುತ್ತೆ. ಆ ಪಾತ್ರೆಯನ್ನು ತೆಗೆದುಕೊಂಡು ತನ್ನ ಮನೆಗೆ ಬರ್ತಾಳೆ. ತನ್ನ ತಂದೆ ತಾಯಿಗೆ ದೇವತೆ ಹೇಳಿದ ವಿಷಯ ಮತ್ತು ಪಾತ್ರೆಯನ್ನು ತೋರಿಸ್ತಾಳೆ. ತಂದೆ ತಾಯಿಗೆ ತುಂಬ ಸಂತೋಷ ಆಗುತ್ತೆ. ಮಗು ನಡಿ ಅಡುಗೆ ಮನೆಗೆ ಹುಗ್ಗಿ ಮಾಡು ನೋಡೋಣ ಅಂತ ಹೇಳ್ತಾರೆ. ಹೊನ್ನಕ್ಕ ಅಡುಗೆ ಮನೆಗೆ ಬಂದು ಆ ಪಾತ್ರೆಯನ್ನು ಒಂದು ಮೂಲೆಯಲ್ಲಿ ಇಟ್ಟು ಮಂತ್ರ ಹೇಳ್ತಾಳೆ. ಪಾತ್ರೆ ಪಾತ್ರೆ ಪುಟ್ಟ ಪಾತ್ರೆ ಕಣಿಚಿಣಿ ಪಾತ್ರೆ ಹುಗ್ಗಿ ಮಾಡು ಅಂತ ಹೇಳ್ತಾಳೆ. ಆಗ ಪಾತ್ರೆಯಲ್ಲಿ ಹುಗ್ಗಿ ಉಕ್ಕಿ ಬರುತ್ತೆ. ಪಾತ್ರೆ ತುಂಬಿದ ನಂತರ ಹೊನ್ನಕ್ಕ ಅದನ್ನು ನಿಲ್ಲಿಸಲು ಮತ್ತೆ ಮಂತ್ರ ಹೇಳ್ತಾಳೆ.
ಪಾತ್ರೆ ಪಾತ್ರೆ ಪುಟ್ಟ ಪಾತ್ರೆ ಚಿಣಿಕಣಿ ಪಾತ್ರೆ ಸಾಕು ನಿಲ್ಲಿಸು ಅಂತ ಹೇಳಿದಾಗ ಹುಗ್ಗಿ ಆಗೋದು ನಿಲ್ಲತ್ತೆ. ತಂದೆ ತಾಯಿಗೆ ತುಂಬ ಖುಷಿಯಾಗುತ್ತೆ. ಅವ್ರ ಹೊಟ್ಟೆ ತುಂಬ ಹುಗ್ಗಿಯನ್ನು ತಿಂತಾರೆ. ಮರುದಿನ ಹೊನ್ನಕ್ಕ ಏನು ಮಾಡ್ತಾಳೆ, ತನ್ನ ಮಂತ್ರ ಹೇಳಿ ಆ ಪಾತ್ರೆಯಲ್ಲಿ ಹುಗ್ಗಿಯನ್ನು ತಂದು ಅಕ್ಕಪಕ್ಕದವರಿಗೆ ಹಂಚಕ್ಕೆ ತೊಡಗ್ತಾಳೆ. ಅಕ್ಕಪಕ್ಕದ ಜನರಿಗೆ ಬಹಳ ಸಂತೋಷ ಆಗುತ್ತೆ. ಹುಗ್ಗಿಯನ್ನು ತಿಂದು ಅವಳು ಹೊನ್ನಕ್ಕಳಿಗೆ ಆಶೀರ್ವಾದ ಮಾಡ್ತಾರೆ. ಈ ವಿಷಯ ಹಳ್ಳಿಯ ತುಂಬ ಹರಡುತ್ತೆ. ಹಳ್ಳಿಯ ಜನರೆಲ್ಲ ಹೊನ್ನಕ್ಕಳ ಮನೆಗೆ ಬಂದು ಹುಗ್ಗಿಯನ್ನು ತಿಂದು ಸಂತೋಷವಾಗಿ ಅವಳಿಗೆ ಆಶೀರ್ವಾದ ಮಾಡಿ ಹೋಗತೊಡಗ್ತಾರೆ. ಅಂದಿನಿಂದ ಹೊನ್ನಕ್ಕಳಿಗೆ ಒಂದು ಹೊಸ ಹೆಸರು ಬರುತ್ತೆ, ಹುಗ್ಗಿಯ ಹೊನ್ನಕ್ಕ ಅಂತ. ಅದೇ ಊರಿನಲ್ಲಿ ಒಬ್ಬ ತಿಮ್ಮಕ್ಕ ಅನ್ನುವ ಒಬ್ಬ ಹುಡುಗಿ ಇರ್ತಾಳೆ. ತಿಮ್ಮಕ್ಕ ಮತ್ತು ಹೊನ್ನಕ್ಕ ಇಬ್ಬರಿಗೂ ಸುಮಾರು ಒಂದೇ ವಯಸ್ಸು. ತಿಮ್ಮಕ್ಕಳಿಗೆ ಹೊನ್ನಕ್ಕ ಪಡಿತಾ ಇದ್ದಂಥ ಹೆಸರನ್ನು ತಡ್ಕೊಳ್ಳೋಕ್ಕೆ ಆಗಲಿಲ್ಲ. ಅವಳಿಗೆ ಬಹಳ ಹೊಟ್ಟೆ ಕಿಚ್ಚಾಗುತ್ತೆ. ಅವಳು ಹೇಗೆ ಈ ಹುಗ್ಗಿಯನ್ನು ಮಾಡ್ತಿದ್ದಾಳೆ, ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಅವಳಿಗೆ, ಈ ರಹಸ್ಯವನ್ನು ನಾನು ಕಂಡು ಹಿಡಿಯಲೇಬೇಕು ಅಂತ ಹೇಳಿ ಒಂದು ದಿನ ಹೊನ್ನಕ್ಕಳ ಮನೆಯ ಹಿತ್ತಲಿಗೆ ಬಂದು ಹಿಂದಿನಿಂದ ಮನೆಯ ಮೇಲೆ ಹತ್ತಿ ಅಡುಗೆ ಮನೆಯ ಹೆಂಚನ್ನು ತೆಗೆದು ಒಳಗೆ ಇಣುಕಿ ನೋಡ್ತಾಳೆ. ಹೊನ್ನಕ್ಕ ಹುಗ್ಗಿ ಮಾಡ್ತಾ ಇದ್ದಾಳೆ. ಹುಗ್ಗಿ ಮಾಡುವ ಮಂತ್ರವನ್ನು ಹೇಳ್ತಾ ಇದ್ದಾಳೆ. ಅದನ್ನು ತಿಮ್ಮಕ್ಕ ಕೇಳಿಸ್ಕೊಳ್ತಾಳೆ. ಪಾತ್ರೆ ಪಾತ್ರೆ ಪುಟ್ಟ ಪಾತ್ರೆ ಕಣಿಚಿಣಿ ಪಾತ್ರೆ ಹುಗ್ಗಿ ಮಾಡು ಅಂತ ಹೇಳಿದಾಗ ಪಾತ್ರೆಯ ತುಂಬ ಹುಗ್ಗಿ ಬರುತ್ತೆ. ತಿಮ್ಮಕ್ಕ ಇದನ್ನು ನೋಡ್ತಾಳೆ. ನಂತರ ಹೊನ್ನಕ್ಕ ಹುಗ್ಗಿ ಆಗುವುದನ್ನು ನಿಲ್ಲಿಸುವ ಮಂತ್ರ ಹೇಳ್ತಾಳೆ. ಪಾತ್ರೆ ಪಾತ್ರೆ ಪುಟ್ಟ ಪಾತ್ರೆ ಚಿಣಿಕಣಿ ಪಾತ್ರೆ ಸಾಕು ನಿಲ್ಲಿಸು ಅಂತ ಹೇಳಿ ಪಾತ್ರೆಯಲ್ಲಿದ್ದಂಥ ಹುಗ್ಗಿಯನ್ನು ತೆಗೆದುಕೊಂಡು ಹೋಗಿ ಜನಗಳಿಗೆ ಹಂಚ್ತಾ ಇರ್ತಾಳೆ. ಇದನ್ನು ನೋಡಿ ತಿಮ್ಮಕ್ಕ ಏನಾದರೂ ಮಾಡಿ ಆ ಪಾತ್ರೆಯನ್ನು ಕದಿಲೇಬೇಕು ಅಂತ ನಿರ್ಧಾರ ಮಾಡಿ ಹಿಂದೆಯಿಂದ ಹಿಡಿದು ತನ್ನ ಮನೆಗೆ ಬರ್ತಾಳೆ. ಪಾತ್ರೆಯನ್ನು ಕದಿಯುವುದಕ್ಕೆ ಸಮಯ ಕಾಯ್ತಾ ಇರ್ತಾಳೆ. ಒಂದು ಸಲ ಆ ಹಳ್ಳಿಯ ಪಕ್ಕದ ಊರಿನಲ್ಲಿ ಜಾತ್ರೆ ಆಗ್ತಾ ಇರುತ್ತೆ. ಹೊನ್ನಕ್ಕ ಮತ್ತು ಅವರ ತಂದೆ ತಾಯಿ ಜಾತ್ರೆ ನೋಡುವುದಕ್ಕೋಸ್ಕರಾಗಿ ಬೆಳಗ್ಗೆ ಎದ್ದು ಮನೆಗೆ ಬೀಗ ಹಾಕಿ ಹೋಗ್ತಾರೆ. ಇದೇ ಸಮಯ ಅಂತ ಕಾದು ಕುಳಿತಂತಹ ತಿಮ್ಮಕ್ಕ ಏನು ಮಾಡ್ತಾಳೆ, ಹೊನ್ನಕ್ಕಳ ಮನೆಗೆ ಬಂದು ಬೀಗ ಒಡೆದು ಒಳಗೆ ಹೋಗಿ ಆ ಪಾತ್ರೆಯನ್ನು ಕದ್ದು ತನ್ನ ಮನೆಗೆ ಓಡಿ ಬರ್ತಾಳೆ. ಮನೆಗೆ ಬಂದು ಆ ಪಾತ್ರೆಯನ್ನು ಅಡುಗೆ ಮನೆಯಲ್ಲಿಟ್ಟು ಮಂತ್ರ ಹೇಳ್ತಾಳೆ. ಪಾತ್ರೆ ಪಾತ್ರೆ ಪುಟ್ಟ ಪಾತ್ರೆ ಕಣಿಚಿಣಿ ಪಾತ್ರೆ ಹುಗ್ಗಿ ಮಾಡು ಅಂತ ಹೇಳ್ತಾಳೆ. ಆ ಪಾತ್ರೆಯಲ್ಲಿ ಹುಗ್ಗಿ ಮೇಲೆ ಬರುತ್ತೆ. ಅದನ್ನು ನೋಡಿ ತಿಮ್ಮಕ್ಕಳಿಗೆ ಬಹಳ ಖುಷಿಯಾಗತ್ತೆ. ಈಗ ಇಂದಿನಿಂದ ನಾನು ಹೊನ್ನಕ್ಕಳ ಹೆಸರನ್ನು ನಾನು ತಗೊಳ್ತೀನಿ, ನಾನು ಹುಗ್ಗಿಯ ತಿಮ್ಮಕ್ಕ ಅಂತ ಹೆಸರು ಪಡಿತೀನಿ ಅಂತ ಖುಷಿಯಾಗಿ ಕುಣಿತಾ ಇರ್ತಾಳೆ. ಇಲ್ಲಿ ಪಾತ್ರೆಯಲ್ಲಿ ಹುಗ್ಗಿ ಉಕ್ಕಿ ಕೆಳಗೆ ಬೀಳ್ತಾ ಇರುತ್ತೆ. ಅದನ್ನು ನೋಡಿ ತಿಮ್ಮಕ್ಕ ಆ ಹುಗ್ಗಿ ಆಗೋದನ್ನು ನಿಲ್ಲಿಸುವ ಮಂತ್ರ ಹೇಳ್ತಾಳೆ. ಪಾತ್ರೆ ಪಾತ್ರೆ ಪುಟ್ಟ ಪಾತ್ರೆ ಕಣಿಚಿಣಿ ಪಾತ್ರೆ ಸಾಕು ನಿಲ್ಲಿಸು ಅಂತ ಹೇಳ್ತಾಳೆ. ಆದರೆ ಹುಗ್ಗಿ ಆಗುವುದು ನಿಲ್ಲದೇ ಇಲ್ಲ. ಉಕ್ಕುತ್ತಾನೇ ಇರುತ್ತೆ. ಉಕ್ಕಿ ತಿಮ್ಮಕ್ಕಳ ಕಾಲಿಗೂ ಹರಿದು ಬರುತ್ತೆ. ತಿಮ್ಮಕ್ಕ ಗಾಬರಿ ಆಗ್ತಾಳೆ. ಎಷ್ಟು ಸರಿ ಮಂತ್ರ ಹೇಳಿದ್ರೂ ಹುಗ್ಗಿ ಆಗೋದು ನಿಲ್ತಾ ಇಲ್ಲ. ಈಗ ಅವಳಿಗೆ ಅರ್ಥವಾಗುತ್ತೆ, ನಾನು ಹೇಳುವ ಮಂತ್ರದಲ್ಲಿ ಎಲ್ಲೋ ತಪ್ಪಾಗ್ತಾ ಇದೆ. ಹಾಗೇನು ಮಾಡ್ತಾಳೆ, ಮಂತ್ರವನ್ನು ಆ ಕಡೆ ಈ ಕಡೆ ಏನಾನೋ ಪ್ರಯತ್ನ ಮಾಡಿ ಹೇಳ್ತಾಳೆ. ಏನು ಹೇಳಿದ್ರೂ ಮಂತ್ರ ಸರಿ ಹೋಗಲ್ಲ. ಪಾತ್ರೆಯಲ್ಲಿ ಹುಗ್ಗಿ ಮಾತ್ರ ಉಕ್ಕಿ ಬಂದು ಆ ಮನೆ ತುಂಬಿ ಬಾಗಿಲಿನಿಂದ ಹೊರಗೆ ಹರಿಯತೊಡಗುತ್ತೆ. ತಿಮ್ಮಕ್ಕಳಿಗೆ ಗಾಬರಿಯಾಗಿ ಪಾತ್ರೆ ಮೇಲೆ ಸಿಟ್ಟು ಬಂದುಬಿಡುತ್ತೆ.
ಪಾತ್ರೆ ಪಾತ್ರೆ ಕೆಟ್ಟ ಪಾತ್ರೆ, ಸಾಕು ನಿಲ್ಲಿಸು ಅಂತ ಬೈತಾಳೆ. ಏನು ಹೇಳಿದ್ರೂ ಹುಗ್ಗಿ ಉಕ್ಕುವುದು ನಿಲ್ಲಲೇ ಇಲ್ಲ. ಹುಗ್ಗಿ ಉಕ್ಕಿ ಹರಿದು ಹರಿದು ಹಳ್ಳಿಯ ಬೀದಿಯಲ್ಲಿ ಹರಿಯತೊಡಗುತ್ತೆ. ಜನಗಳು ಇದನ್ನು ನೋಡಿ ಗಾಬರಿ ಆಗ್ತಾರೆ. ಇದು ಎಲ್ಲಿಂದ ಬರ್ತಾ ಇದೆ ಹುಗ್ಗಿ? ಇದು ಹೊನ್ನಕ್ಕ ಮನೆಯಲ್ಲಿ ಮಾಡಿದಂಥ ಹುಗ್ಗಿ ಈ ಕಡೆಯಿಂದ ಎಲ್ಲಿ ಬರ್ತಾ ಇದೆ ಅಂತ ಜನಗಳು ತಿಮ್ಮಕ್ಕ ಮನೆಯ ಕಡೆಗೆ ಬರ್ತಾರೆ. ಬಂದಾಗ ತಿಮ್ಮಕ್ಕ ಒಳಗೆ ಅರ್ಚಾಡ್ತಾ ಇರೋದು ಕೇಳಿಸ್ಕೊಡ್ತಾ ಇರ್ತಾಳೆ. ಅವಳು ಅರ್ಚಾಡ್ತಿರ್ತಾಳೆ. ಸಾಕು ನಿಲ್ಲಿಸು, ಸಾಕು ನಿಲ್ಲಿಸು, ಪಾತ್ರೆ ಸಾಕು ನಿಲ್ಲಿಸು ಅಂತ ಕಿರ್ಚಾಡ್ತಿರ್ತಾಳೆ. ಜನಗಳಿಗೆ ಅರ್ಥ ಆಗುತ್ತೆ, ಓಹೋ ಇವಳು ಏನೋ ಮಾಡಿದ್ದಾಳೆ ಅಂತ. ತಮ್ಮ ಕಾಲು ಕೆಳಗೆ ಬಂದಂತಹ ಹುಗ್ಗಿಯಿಂದ ಅವ್ರ ಕಾಲು ಸುಟ್ಟೋಗ್ತಾ ಇರುತ್ತಲ್ಲ, ತಮ್ಮ ಮನೆಗಳಿಗೆ ತೆರಳಿ ಒಳಗೆ ಹೋಗಿ ಬಾಗಿಲು ಹಾಕ್ಕೊಳ್ತಾರೆ. ಇಲ್ಲಿ ಹೊನ್ನಕ್ಕ ಜಾತ್ರೆಯನ್ನು ಮುಗಿಸಿ ತಂದೆ ತಾಯಿಯ ಜೊತೆಯಲ್ಲಿ ತಮ್ಮ ಮನೆ ಕಡೆಗೆ ಬರ್ತಾ ಇರ್ತಾರೆ. ಅವರ ಕಾಲು ಸುಡಕ್ಕೆ ತೊಡಗುತ್ತೆ. ಹುಗ್ಗಿ ಹರಿದು ಬರ್ತಾ ಇದೆ. ತಿಮ್ಮಕ್ಕಾಳಿಗೆ ನೋಡಿ ಅರ್ಥವಾಗಲ್ಲ ಏನಾಗ್ತಾ ಇದೆ ಅಂತ. ಮನೆ ಹತ್ರ ಹೋಗೋಣ ಅಂತ ಅಂದರೆ ಹುಗ್ಗಿ ಹರಿತಾ ಇದೆ, ನಡೆಯೋಕ್ಕೆ ದಾರಿ ಇಲ್ಲ. ಆಗ ಹೊನ್ನಕ್ಕಳ ತಂದೆ ನದಿಯ ಹತ್ತಿರ ಓಡಿ ಹೋಗಿ ಒಂದು ದೋಣಿಯನ್ನು ತಗೊಂಡು ಬರ್ತಾರೆ. ಆ ದೋಣಿಯಲ್ಲಿ ಕುಳಿತುಕೊಂಡು ಹೊನ್ನಕ್ಕ ಮತ್ತು ಅವರ ತಂದೆ ತಾಯಿ ತಮ್ಮ ಮನೆ ಕಡೆಗೆ ಬರ್ತಾರೆ. ಮನೆ ಕಡೆಗೆ ಬಂದಾಗ ಏನು ನೋಡ್ತಾರೆ? ಅವರ ಮನೆಯ ಬಾಗಿಲು ತೆಗೆದಿದೆ. ಈಗ ಹೊನ್ನಕ್ಕಳಿಗೆ ಅರ್ಥವಾಗುತ್ತೆ, ಈ ಪಾತ್ರೆಯನ್ನು ಯಾರೋ ಕದ್ದಿದ್ದಾರೆ. ಆಗ ಅವ್ರ ತಂದೆ ಏನು ಮಾಡ್ತಾರೆ? ಹುಗ್ಗಿ ಯಾವ ದಿಕ್ಕಿನಿಂದ ಬರ್ತಾ ಇದೆಯೋ ಆ ದಿಕ್ಕಿನ ಕಡೆಗೆ ದೋಣಿಯನ್ನು ನಡೆಸಿಕೊಂಡು ಬರ್ತಾರೆ. ಆಗ ಅವರಿಗೆ ತಿಮ್ಮಕ್ಕಳ ಮನೆ ಸಿಗುತ್ತೆ. ಮತ್ತು ತಿಮ್ಮಕ್ಕ ಒಳಗಿನಿಂದ ಅರಚಾಡುವುದು ಅವರಿಗೆ ಕೇಳಿಸುತ್ತೆ. ಹೊನ್ನಕ್ಕ ಏನು ಮಾಡ್ತಾಳೆ? ಹೊರಗಿನಿಂದಲೇ ಹುಗ್ಗಿ ನಿಲ್ಲಿಸುವ ಮಂತ್ರ ಹೇಳ್ತಾಳೆ. ಪಾತ್ರೆ ಪಾತ್ರೆ ಪುಟ್ಟ ಪಾತ್ರೆ, ಚಿಣಿಕಣಿ ಪಾತ್ರೆ ಸಾಕು ನಿಲ್ಲಿಸು ಅಂತ ಜೋರಾಗಿ ಹೇಳ್ತಾಳೆ. ಆಗ ಹುಗ್ಗಿ ಹೊರಗೆ ಉಕ್ಕುವುದು ನಿಲ್ಲತ್ತೆ. ನಂತರ ತಿಮ್ಮಕ್ಕ ಹೊನ್ನಕ್ಕಳ ಹತ್ತಿರ ಬಂದು ಕ್ಷಮೆ ಕೇಳ್ಕೊಳ್ತಾಳೆ. ಹಳ್ಳಿಯ ಜನಗಳಿಗೆ ಈ ವಿಷಯ ಗೊತ್ತಾಗಿ ಎಲ್ಲರೂ ತಿಮ್ಮಕ್ಕಳಿಗೆ ಛೀಮಾರಿ ಹಾಕ್ತಾರೆ. ನೋಡಿದ್ರ ಮಕ್ಕಳೇ, ಅಸೂಯೆ ಪಡೆಯುವುದರಿಂದ ಎಂತಹ ಅನಾಹುತ ಆಗುತ್ತೆ ಅಂತ. ಸರಿ ತಾನೇ?